Yes. We are here again. Same spot, but different bike. ಮರಗಳ ಶೇಪ್ ನೋಡಿ ಹೇಗೆ ಉಂಟು ಅಂತ. ಒಳ್ಳೆ ಏಲಿಯನ್ ಕ್ರಿಯೇಚರ್ ಆಗಿ ಉಂಟಿದೆ. ಹೀಗೀಗೆ 4-5 ಕೈಯೆಲ್ಲ ಬಂದು. ಇದು ಆ್ಯಕ್ಚುಲಿ ಇದು ಹೇಳಬೇಕಾದ್ರೆ ವೈಲ್ಡ್ ಲೈಫ್ ಏರಿಯಾ. ನಿಮಗಿಲ್ಲಿ ಸ್ಪಾಟಿಂಗ್ ಆಗ್ತದೆ. ಟೈಗರ್ ಸ್ಪಾಟಿಂಗು ಆಗಿದೆ ಕೆಲವು ಸತಿ ಇಲ್ಲಿ. ವೆದರ್ ಸಹ ಚಿಲ್ಲುಂಟು, ತುಂಬ ಸೆಕೆ ಸಹ ಇಲ್ಲ, ಚಳಿ ಸಹ ಇಲ್ಲ, ಮೀಡಿಯಮಲ್ಲುಂಟು. ಐಡಿಯಲ್ ಟೆಂಪ್ರೇಚರ್ ಫಾರ್ ರೈಡಿಂಗ್. ಸೊ ನಿನ್ನೆ ಎಲ್ಲ ಬಂದ ನಂತರ ಮತ್ತೆ ಹೆಚ್ಚು ಆ್ಯಕ್ಟಿವಿಟೀಸ್ ಮಾಡಲಿಲ್ಲ. ರೂಮಲ್ಲೇ ಸ್ವಲ್ಪ ಚಿಲ್ ಮಾಡಿಕೊಂಡು ಇಂಡೋರ್ ಗೇಮ್ಸ್ ಆಡಿದೆವು. ಮತ್ತು ಸುಮಾರು ಜನ ಸಿಕ್ಕಿದ್ರು ಇಲ್ಲೇ ಚಿಕ್ಕಮಗಳೂರು ಬಂದವರೆಲ್ಲ ರೆಸಾರ್ಟಲ್ಲಿ. ಸೊ ಅವರೊಟ್ಟಿಗೆ ಎಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡಿದ್ದೆವು. ಹಾಗೆ ನಿನ್ನೆ ಹೆಚ್ಚು ಎಕ್ಸ್ಪ್ಲೋರ್ ಮಾಡಲಿಲ್ಲ. ಸೊ ಇವತ್ತು ಸಹ ನೋಡ್ಬೋದು. ಈಗ ಗಂಟೆ 12 ಆಯ್ತು ಈಗ ಆಲ್ರೆಡಿ. ಪ್ರೆಟಿ ಲೇಟ್ ವಿ ಆರ್ ಟುಡೇ. ಸೊ ಹಾಗೆ ಒಂದು 2 ಪ್ಲೇಸ್ ನೋಡಿ ಮತ್ತೆ ರಿಟರ್ನ್ ಹೋಗೋ ಪ್ಲ್ಯಾನು. ಇಲ್ಲರೆ ಫಸ್ಟಿಗೆ ನಮ್ಮದು ಸುಮಾರು ಪ್ಲ್ಯಾನ್ ಇತ್ತು, 3-4 ಪ್ಲೇಸಸ್ ಎಲ್ಲ ನೋಡಲಿಕ್ಕಿತ್ತು. ಬಟ್ ವಿ ಹ್ಯಾವ್ ಟು ಕಟ್ ಡೌನ್ ಬಿಕಾಸ್ ಆಫ್ ಟೈಮ್ ಕನ್ಸ್ಟ್ರೈಂಟ್. ಹಾಗೆ ಈಗ ಬನ್ನಿ ಫಸ್ಟ್ ಗಾಳಿಕೆರೆ ಹೋಗುವ. ಯಾಕಂದರೆ ಅಲ್ಲೊಂದು ಸಣ್ಣ ವ್ಯಾಲಿ ಸಿಗ್ತದೆ ನಿಮ್ಗೆ, ಒಂದು ಚೆಂದ ಉಂಟದು ವ್ಯೂ ಅಲ್ಲಿ. ಅದನ್ನು ಫಸ್ಟಿಗೆ ಮುಗಿಸಿ ಮತ್ತೆ ನೆಕ್ಸ್ಟ್ ಹೋಗುವ. ಸೀನರಿ ನೋಡಿ, ಆ ಕಡೆಯಿಂದ ಬಂದದ್ದು ನಾವು. ಎದುರು ನೋಡಿ, ವಿಯರ್ಡ್ ವೈಬ್ರೇಷನ್ ಉಂಟು ನೆಕ್ಸ್ಟ್ ಪಲ್ಸಲ್ಲಿ. ಮೇ ಬಿ ಹ್ಯಾವ್ ಟು ಫಿಕ್ಸ್ ಇಟ್. ನಮ್ಮ ಸೀ ಲೆವೆಲ್ಲಿಂದ ಚೂರು ಮೇಲೆ ಬರ್ತಿದ್ದಾವೆ. ಸೊ ಒಳ್ಳೆ ಟೆಂಪರೇಚರ್ ಕೂಡ ಒಳ್ಳೆ ಕೂಲ್ ಇನ್ನು ಡೌನ್ ಆಗ್ತಾ ಉಂಟು. ಯಪ್, ನೈಸ್. ಸೊ ಈ ವ್ಯೂ ಅನ್ನು ನೋಡಲಿಕ್ಕೆ ಎಷ್ಟು ಖುಷಿ ಆಗ್ತದೆ. 3-4 ಸತಿ ಬಂದಿದ್ದೇನೆ, ಬಟ್ ಸ್ಟಿಲ್ ಇಟ್ಸ್ ಅಂತ ಹೇಳಿದೆ. ಎವ್ರಿ ಟೈಮ್ ನಾನು ಇಲ್ಲಿ ಬರುವಾಗ ಒಂದು ಡಿಫ್ರೆಂಟ್ ವೈಬ್ಸ್ ಬರ್ತದೆ ಇಲ್ಲಿ. ಐ ಥಿಂಕ್ ವಿ ಹ್ಯಾವ್ ರೀಚ್ಡ್ ದತ್ತಪೀಠ. ಇಲ್ಲೊಂದು 100-200 ಮೀಟರ್ಸ್ ದತ್ತಪೀಠ ರೀಚ್ ಆದೆವು. ಇಲ್ಲಿ ನೋಡ್ಬೋದು ಹೆವಿ ಟ್ರಾಫಿಕ್. ಇಟ್ಸ್ ಸಂಡೇ. ಸೊ ನೋಡಿ, ಇಲ್ಲಿ 2 ಡಿವಿಷನ್ ಉಂಟು. ನಮ್ಮದು ಲೆಫ್ಟ್ ಹೋದರೆ ಗಾಳಿಕೆರೆ ಹೋಗ್ತದೆ, ಮೇಲೆ ಹೋದರೆ ಮಾಣಿಕ್ಯಧಾರ ಫಾಲ್ಸಿಗೆ ಹೋಗ್ತದೆ. ಸೊ ನಾವು ಫಸ್ಟಿಗೆ ಗಾಳಿಕೆರೆ ಹೋಗಿ ಬರ್ತೇವೆ ಈಗ. ಮತ್ತೆ ನೋಡುವ, ಟೈಮಿನ ಮೇಲೆ ಡಿಪೆಂಡ್ ಆಗ್ತದೆಲ್ಲ. ಲಾಸ್ಟ್ ಟೈಮ್ ನಾವು ಬಂದಿರುವಾಗ ನೀವು ನೋಡಿರ್ಬೋದು, ಫುಲ್ ವೆದರ್ ಅಂತ ಹೇಳೋದು ಫುಲ್ ಫಾಗ್ ಎಲ್ಲ ಕವರ್ ಆಗಿತ್ತು. ಅದು ಪೀಕ್ ಮಾನ್ಸೂನಲ್ಲಿ ಬಂದದಾಗ. ಇವತ್ತು ಮಾತ್ರ ಫುಲ್ ಕ್ಲೀನ್ ಉಂಟು ನೋಡಿ, ಬಟ್ ಸ್ವಲ್ಪ ಹೇಸಿ ಉಂಟು ವೆದರ್. ಅಷ್ಟು ದೂರದ ವ್ಯೂ ಇಲ್ಲ, ಬಟ್ ಓಕೆ, ಗುಡ್, ನೈಸ್, ಬ್ಯೂಟಿಫುಲ್ ರೋಡ್. ವಾಟ್ ಎ ವ್ಯೂ. ಒಳ್ಳೆ ಹಿಮಾಲಯದಲ್ಲಿ ಅದು ವ್ಯಾಲಿಯಲ್ಲಿ ಹೋದಾಗ ಆಗ್ತಾ ಉಂಟು. ವೆದರ್ಸ್ ಒಳ್ಳೆ ಕೂಲ್ ಉಂಟು ಈಗ. ಸೊ ಒಳ್ಳೆ ಡ್ರಾಪ್ ಆಗಿದೆ. ಸಾಧಾರಣ ಒಂದು 20 ಇಳಿದಿರ್ಬೋದು ಈಗ ಗ್ಯಾರಂಟಿ. ಯಾಕೆಂದರೆ ವಿ ಕ್ಯಾನ್ ಫೀಲ್ ದ್ಯಾಟ್ ಕೋಲ್ಡ್, ಯುನೋ, ಡೆಫಿನೆಟ್ಲಿ. ಸೊ ಲಾಸ್ಟ್ ಸ್ಟ್ರೆಚ್ಚಲ್ಲಿದ್ದಾವೆ ಈಗ. ಗಾಳಿಕೆರೆ ಆಲ್ಮೋಸ್ಟ್ ಹತ್ತಿರ ಬಂದೆವು. ಇಲ್ಲೆಲ್ಲ ರಿಪೇರಿ ಮಾಡಿದ್ದಾರೆ. ಮುಂಚೆ ಎಲ್ಲ ತುಂಬ ನೆಕ್ಸ್ಟ್ ಲೆವೆಲ್ ಇತ್ತಿಲ್ಲಿ. ಗಾಳಿಕೆರೆ ಲೇಕ್ ನೋಡಿ, ಇದೇ ಮೇನ್ ಲೇಕ್. ಇಲ್ಲೊಂದು ಟೆಂಪಲ್ ಉಂಟು, ಬಟ್ ವಿ ಆರ್ ನಾಟ್ ಫಾರ್ ದಿಸ್, ಆ್ಯಂಡ್ ವಿ ಆರ್ ಫಾರ್ ದ ವ್ಯೂ.
Yes. We are here again. Same spot, but different bike. Last time Hornet alidde, ಈ ಸತಿ X-Pulse ಅಲ್ಲಿ. ಗಾಳಿಕೆರೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆವು. ಈಗ ಭದ್ರಕ್ಕೆ ಹೋಗ್ತಿದ್ದೇವೆ. ಭದ್ರಾ. ಸೊ ಇಲ್ಲಿ ರೋಡ್ ಸರಿ ಮಾಡಿದ್ದಾರೆ, ಈಗ ಮೇಲ್ವರೆಗೆ ಕಾರ್ ಹೋಗ್ತದೆ. ಸೊ ಲಾಸ್ಟ್ ಟೈಮ್ ಬರುವಾಗ ಫುಲ್ ಅದು ಲಗಡಿ ಹೋಗಿತ್ತು. ಇಲ್ಲೆಲ್ಲಿ ಯಾರು ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ಬೇಕಿತ್ತು ಮೇಲ್ವರೆಗೆ. ಸೊ ಇವತ್ತು ಈಗ ಫಿಕ್ಸ್ಡ್ ಇಟ್. ಭದ್ರಾ ಸೈಡಿಗೆ ಡಿವಿಯೇಷನ್ ತಗೊಂಡು ಈಗ ಹೋಗ್ತಿದ್ದಾವೆ. ಲಾಸ್ಟ್ ಟೈಮ್ ನೆನಪಿರ್ಬೋದು, ಹಾರ್ನೆಟಲ್ಲಿ ಸಹ ಇದೇ ಸ್ಟ್ರೆಚ್ ಮಾಡಿದ್ದೆ. ಬಟ್ ದಟ್ ವಾಸ್ ಡಿಫ್ರೆಂಟ್, ಅಂದರೆ ವೆದರ್ ಆಗ ಡಿಫ್ರೆಂಟ್. ಅದು ಇಟ್ ವಾಸ್ ರೈನಿ ಸೀಸನಲ್ಲಿ ಮಾಡಿದ್ದು. ಈಗ ವಿಂಟರಲ್ಲಿ ಮಾಡ್ತಿದ್ದೇವೆ. ಇನ್ನು ಸ್ವಲ್ಪ ಬ್ಯೂಟಿಫುಲ್ ಇಂಥ ಫಾರೆಸ್ಟ್ ಏರಿಯಾಸ್ ಎಲ್ಲ ತುಂಬ ಸಿಗ್ತದೆ ಈಗ ನಿಮಗೆ ಆಯ್ಕೊಂಡು. ಹಾಂ, ಇಲ್ಲಿ ಮರಗಳ ಶೇಪ್ ನೋಡಿ ಹೇಗೆ ಉಂಟು ಅಂತ. ವಾವ್, ಒಳ್ಳೆ ಏಲಿಯನ್ ಕ್ರಿಯೇಚರ್ ಆಗಿ ಉಂಟಿದೆ. ಹೀಗೆ 4-5 ಕೈಯೆಲ್ಲ ಬಂದು. ನಾವದು ಆ್ಯಕ್ಚುಲಿ ದತ್ತಪೀಠ ನೋಡಿ ಅಲ್ಲೇ ಮೇಲಾಗ್ತದೆ, ಗಾಳಿಕೆರೆ ಆ ಮೇಲಿನ ರೇಂಜ್ ಉಂಟಲ್ಲ, ಸೊ ಅದೇ ಗಾಳಿಕೆರೆಗೆ ರೇಂಜ್. ಅದರ ಎಕ್ಸಾಕ್ಟ್ ಕೆಳಗಿದ್ದೇವೆ ನಾವೀಗ. ವಾವ್, ಎದುರು ಸೀನರಿ ನೋಡಿ ಹೇಗುಂಟು ಅಂತ, ಬ್ಯೂಟಿಫುಲ್. ಇಲ್ಲಿ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ ಸಿಂಗಲ್ ರೋಡ್ ಇದು ನೋಡಿ, ಒಂದು ಕಾರ್ ಮತ್ತೊಂದು ಬೈಕ್ ಪಾಸ್ ಆಗ್ತದೆ ಅಟ್ ಅ ಟೈಮ್. ಸೊ ಎಂಥಾರ ದೊಡ್ಡ ಗಾಡಿಗಳು ಬಂದರೆ ನಾವು ಕೆಳಗೆ ಇಳಿ ಸ್ಲೋ ಮಾಡಲೇಬೇಕು. ಆ್ಯಂಡ್ ಈಚ್ ಎವ್ರಿ ಟರ್ನಲ್ಲಿ ಎಕ್ಸ್ಟ್ರಾ ಕಾಷಿಯಸ್ ಇರಬೇಕು. ಎದುರಿಂದ ಎಂಥ ಬರ್ತದೆ ಗೊತ್ತಿರೋದಿಲ್ಲ ಅಲ್ಲ. ಇದು ಆ್ಯಕ್ಚುಲಿ ಇದು ಹೇಳಬೇಕಾದ್ರೆ ವೈಲ್ಡ್ ಲೈಫ್ ಏರಿಯಾ. ನಿಮಗಿಲ್ಲಿ ಸ್ಪಾಟಿಂಗ್ ಆಗ್ತದೆ, ಟೈಗರ್ ಸ್ಪಾಟಿಂಗು ಆಗಿದೆ ಕೆಲವು ಸತಿ ಇಲ್ಲಿ. ಬಟ್ ಟೈಗರ್ ಬಿಟ್ಟರೆ ಬೇರೆ ಅಂದರೆ ವೈಲ್ಡ್ ಬೋರಲ್ಲಿ ಇಲ್ಲಿ ಸುಮಾರು ಸಿಗ್ತದೆ. ಹಾಗೆ ಎಕ್ಸ್ಟ್ರಾ ಕಾಷಿಯಸ್ ಆಗಿರ್ಬೇಕು ನಾವಿಲ್ಲಿ. ಈಗ ಕೆಮ್ಮಣ್ಣಗುಡ್ಡಿ 16. ಸೊ ಭದ್ರಾ ಅಂತ ಹೇಳೋದು ಒಂದು ರಿಸರ್ವ್ ಫಾರೆಸ್ಟ್ ಆಗ್ತದೆ. ಸೊ ಇದೆಂತ ಅಂತ ಹೇಳಿದರೆ ನಿಮಗೆ ದತ್ತಪೀಠದಿಂದ ಕೆಮ್ಮಣ್ಣಗುಂಡಿ ಹೋಗ್ಬೇಕಾದ್ರೆ ಆ್ಯಕ್ಚುಲಿ ನೀವು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು 60 ಕಿಲೋಮೀಟ್ರ್ ಪ್ಲಸ್ ಆಗ್ತದೆ. ಯಾಕಂದರೆ ನೀವು ಆಚೆ ಮೇನ್ ರೋಡಿಗೆ ಹೋಗಿ ಅಲ್ಲಿಂದ ವಾಪಸ್ ಮೇನ್ ರೋಡ್ ತಗೊಂಡು ಹೋಗಬೇಕಾಗ್ತದೆ. ಸೊ ಈ ಭದ್ರಾ ರೋಡ್ ನಾವೀಗ ಹೋಗ್ತಿರೋದು ಇದೊಂಥರ ಶಾರ್ಟ್ ಕಟ್ ಇದ್ದಾಗೆ. 70 ಕಿಲೋಮೀಟ್ರ್ ಸಾಧಾರಣ ನಿಮಗಿಲ್ಲಿ 20 ಕಿಲೋಮೀಟ್ರ್ ಆಗ್ತದೆ. ಸೊ ಯು ಕ್ಯಾನ್ ಸೇವ್ ಅರೌಂಡ್ 50 ಕಿಲೋಮೀಟರ್ಸ್ ಈ ರೋಡಲ್ಲಿ ನೀವು ಹೋದರೆ. ಬಟ್ ವಿಷಯ ಅಂತಂದು ಹೇಳಿದ್ರೆ ಇಲ್ಲಿ ತುಂಬ ರಿಮೋಟ್ ಏರಿಯಾ ನೋಡಿ, ಸಿಂಗಲ್ ರೋಡ್ ಇದು, ಪ್ಲಸ್ ರಿಸರ್ವ್ ಫಾರೆಸ್ಟ್. ರೋಡ್ಸ್ ಅಷ್ಟು ಒಳ್ಳೆ ಅಲ್ಲ, ಅಂದರೆ ನಿಮಗೆ ಬೈಕ್ಸ್ ಅಥವಾ 4x4 ವೆಹಿಕಲ್ಸ್ ಪ್ರಿಫರೇಬಲ್. ಹಾಗೆ ಹೆಚ್ಚು ಜನರು ಈ ರೋಡನ್ನು ಪ್ರಿಫರ್ ಮಾಡೋದಿಲ್ಲ. ವಾ, ವಾಟರ್ ಫಾಲ್ಸ್ ನೋಡಿ ಇಲ್ಲಿ ಸಣ್ಣದು. ಫುಲ್ ಕಾಫಿ ಎಸ್ಟೇಟ್, ಆಚೆ ಈಚೆ ಫುಲ್ ಕಾಫಿ ಎಸ್ಟೇಟ್. ನೋಡಿ ರೋಡ್ ನೋಡಿ, ಹೀಗಾಗಿ ವಾಪಸ್ ಮೇಲಿಂದ ಬರ್ತಿದ್ದೇವೆ. ಸೊ 2 ಲೇಯರ್, ಅಂದರೆ 3ನೇ ಲೇಯರ್ ಇದು ರೋಡು. ಓಕೆ, ಭದ್ರಾ ಚೆಕ್ ಪೋಸ್ಟ್ ಬಂತು. ಇಲ್ಲಿ ಒಮ್ಮೆ ಎಂಟ್ರಿ ಮಾಡಬೇಕು.
ಸೊ ಅನ್ಫಾರ್ಚುನೇಟ್ಲಿ ಭದ್ರಾ ನಮಗೆ ರೆಕಾರ್ಡ್ ಮಾಡಲಿಕ್ಕಾಗಲಿಲ್ಲ ಬಿಕಾಸ್ ವಿ ಆರ್ ನಾಟ್ ಅಲೌಡ್ ಟು ಫಿಲ್ಮ್ ಎನಿಥಿಂಗ್ ಆ್ಯಂಡ್ ಪೋಸ್ಟ್ ಇಟ್ ಎನಿವೇರ್. ಹಾಗೆ ರೆಕಾರ್ಡೇ ಮಾಡಲಿಲ್ಲ. ರ್ಯಾಲಿ ಕಿಟ್ ಹೈಟ್ ಜಾಸ್ತಿ ಉಂಟು ಹಾಗೆ ಎಂಥ ರೆಕಾರ್ಡ್ ಆಗಲಿಲ್ಲ. ಸೊ ಭದ್ರಾ ಎಕ್ಸಿಟ್ ಆಗಿ ಇವಾಗ ಟುವರ್ಡ್ಸ್ ಚಿಕ್ಕಮಂಗ್ಳೂರು ಹೋಗ್ತಿದ್ದಾನೆ. ಸಾಧಾರಣ ಇಲ್ಲಿಂದ 62 ಕಿಲೋಮೀಟರ್ಸ್ ಉಂಟು ಚಿಕ್ಕಮಂಗ್ಳೂರಿಗೆ. ಭದ್ರಾ ಅದೇ ಹೇಳಿದಾಗೆ ಅನ್ಫಾರ್ಚುನೇಟ್ಲಿ ನಮಗೆ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ ವಾಸ್ ಅ ಗುಡ್ ಟ್ರೈಲ್ ಅಂತ ಹೇಳಿದರೆ ಬ್ರೋಕನ್ ರೋಡ್ಸ್. ಅದು ಸ್ವಲ್ಪ ಕೆಲವು ಸ್ಟ್ರೆಚ್ ಎಲ್ಲ ಸ್ವಲ್ಪ ಟೆಕ್ನಿಕಲ್ ಇತ್ತು, ಲೈಕ್ ಹೌ ಟು ಮೆನ್ಯೂವರ್ ನಾಲೆಜ್ ಎಲ್ಲ ಬೇಕಿಲ್ಲಿ, ಮೆನ್ಯೂವರಿಂಗ್ ದ ಬೈಕ್. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ವಾಸ್ ಸ್ಲಶ್. ನಿಮಗೆ ಎಷ್ಟು ಥ್ರಾಟಲ್ ಕೊಡಬೇಕು, ಎಷ್ಟು ಥ್ರಾಟಲ್ ಬಿಡಬೇಕು ಹೊರಗೆ, ಎಷ್ಟು ಬ್ರೇಕಿಂಗ್ ಮಾಡಬೇಕು, ಆ ಐಡಿಯಾ ಫುಲ್ ಬೇಕಿಲ್ಲಿ ಈ ಭದ್ರಾ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ. ಬಟ್ ಓವರ್ ಆಲ್ ಇಟ್ ವಾಸ್ ಎ ಗುಡ್ ಟ್ರೈಲ್. ಏನೋ ಕೆಮ್ಮಣ್ಣಗುಂಡಿ ಝೀ ಪಾಯಿಂಟ್ ನೋಡಿ ಅಲ್ಲಿ ಮೇಲೆ ಕಾಣೋದು. ಅದು ಸ್ಟ್ರೆಚ್ ನೋಡಿ ಹೇಗುಂಟು ಅಂತ, ಸೂಪರ್. ಆ್ಯಂಡ್ ಹಿಯರ್ ಇಸ್ ಅವರ್ ಗಿರೀಶ್ ಬಾಯ್, ಅಪಾಚಿ 160 RTR. And the Duke 250. And finally the Expulse Rally Edition. ಇಲ್ಲಿ ರೈಟಲ್ಲಿ ನೋಡ್ಬೋದು ವ್ಯೂ ಹೇಗುಂಟು ಅಂತ. ಇಲ್ಲಿ ಆ್ಯಕ್ಚುಲಿ ಒಂದು ಪ್ಲೇಸ್ ಉಂಟು, ದೇವಿರಮ್ಮ ಟೆಂಪಲ್ ಅಂತ. ನಾವು ಲಾಸ್ಟ್ ಟೈಮ್ ಹೋಗಿದ್ದೆವು, ಬಟ್ ಇವತ್ತು ಹೋಗ್ಲಿಕ್ಕಾಗೋದಿಲ್ಲ, ಸ್ವಲ್ಪ ಟೈಮ್ ಕನ್ಸ್ಟೆಂಟ್ ಉಂಟು. ಹಾಗೆ ಡೈರೆಕ್ಟ್ ಹೋಗ್ತಿದ್ದೇವೆ ಈಗ. ವಾವ್, ಸೊ ಬ್ಯೂಟಿಫುಲ್ ರೋಡ್ಸ್ ಆಸ್ ಯು ಕ್ಯಾನ್ ಸಿ, ಫುಲ್ ಕಾಫಿ ಪ್ಲಾಂಟೇಷನ್ಸ್. ಈ ಒಂಥರ ಸನ್ಸೆಟ್ ಕಲರ್, ಸ್ವಲ್ಪ ಎಲ್ಲೋ ಟಿಂಟ್ ಉಂಟು ಈಗ. ಬ್ಯೂಟಿಫುಲ್ ಬರ್ತದೆ ಈಗ ರೆಕಾರ್ಡಿಂಗ್ಸ್ ಎಲ್ಲ, ವಿಡಿಯೋ ಎಲ್ಲ ನೋಡಿ ಹೇಗುಂಟು ನೋಡಿ. ಸನ್ಸೆಟ್ ಎಲ್ಲ ಆಗಿ ಈಗ ಡಸ್ಕ್ ಟೈಮ್, ಇದು ಆರೆಂಜ್ ಕಲರ್ ಉಂಟು ಈಗ ಸ್ಕೈ. ಬ್ಯೂಟಿಫುಲ್ ಕಾಣ್ತದೆ ನೋಡಿ ಹೇಗೆ. ಇದು ಒಂಥರ ಹೆವಿಲಿ ಗ್ರಾಫಿಕ್ಸ್ ಇರುವ ಒಳ್ಳೆ ಗೇಮ್ಸ್ ಆಡಿದಾಗ ಆಗ್ತದೆ ನೋಡಿ, ಅದು ಹೀಗೆ ಗ್ರಾಫಿಕ್ಸ್ ಎಲ್ಲ ಇದ್ದುಕೊಂಡು. ಸೂಪರ್. ಸೊ ಆ ಕ್ಲೌಡ್ನ ಫಾರ್ಮೇಷನ್, ಕಲರ್ಸ್ ಮತ್ತು ಇದು ಟೆಕ್ಸ್ಚರ್ಸ್ ಬ್ಯೂಟಿಫುಲ್. ಗಂಟೆ ಈಗ 6:20 ಆದಷ್ಟೇ ನೋಡಿ ಹೇಗುಂಟು ಅಂತ. ಕರ್ಮಾಡಿಯಲ್ಲಿ ಫುಲ್ ಬ್ಲಾಕ್ ಉಂಟು ನೋಡಿ, ರೀಸನ್ ಈ ಬ್ಲಾಕ್ ಆಗಿದೆ ಇಲ್ಲಿ ಫುಲ್ಲು. ಓಕೆ, ಪಾಸಿಂಗ್ ಇಲ್ಲ ಅಂದರೆ ರೋಡ್ ತುಂಬ ಸಪುರ ಉಂಟು, ಹಾಗೆ ಒಂದು ಬಸ್ ಮತ್ತು ಕಾರ್ ಪಾಸ್ ಆಗ್ತದೆ ಅಷ್ಟೇ, ಹಾಗೆ ಟ್ರಾಫಿಕ್ ಜಾಮ್ ಆಗ್ತದೆ. ಓ ಬಸ್ ಅಡಿತಾಗಿತ್ತು ಇಲ್ಲಿ ಅಪ್ಪಲ್ಲಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಟೈಮ್ ಬಂತು, ಈ ಸೀರೀಸ್ ಎಂಡ್ ಮಾಡುವ ಟೈಮ್ ಬಂತು. ಉಜ್ಬಾಯ್, ಇಟ್ ವಾಸ್ ಅ ನೈಸ್ ರೈಡ್. ಮೋರ್ ಟ್ರಿಪ್ಸ್ ಬೇಗ ಅಲ್ಲಿ ಮಾಡುವ. ಎಕ್ಸ್ಪಲ್ಸ್ ರ್ಯಾಲಿ ಕಿಟ್ ಎಲ್ಲ, ಟ್ರೈಲ್ಸ್ ಎಲ್ಲ. ಮತ್ತು ಆಸ್ ಯೂಶುವಲ್ ನಮ್ಮ ಗಿರೀಶ್ ಬಾಯ್ ನೈಸ್. ನೆಕ್ಸ್ಟ್ ವೀಕ್ ಹೋಗುವ, ಇನ್ನೊಂದು ನೆಕ್ಸ್ಟ್ ವೀಕ್ ಸರ್ವಿಸ್ ಈ ಗಾಡಿ. ಎಸ್ ಪಿದೈ ನಾವು ಸಿಕ್ಕೊಂಡಿರ್ತೇವೆ ವಾರ. ಓಕೆ, ಸೊ ಎಡ್ಡೆ ಟ್ರೈಲ್ ಸೂಪರ್. ನೆಕ್ಸ್ಟ್ ವೀಕ್ ಓಕೆ. ಸೊ ಅಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹೊಡಿರಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.